ಪರಮ ಪೂಜ್ಯ ರಾಮಕೃಷ್ಣ ಮಠದ ಪರಮ ಪೂಜ್ಯ ಶ್ರೀಗಳವರಿಗೆ, ಸಿದ್ದನ ಬೆಟ್ಟದ ಪರಮ ಪೂಜ್ಯ ಶ್ರೀಗಳವರಿಗೆ, ರಾಜ್ಯಸಭಾ ಸದಸ್ಯರು ನಮ್ಮ ಮಿತ್ರರಾದ ಜಗ್ಗೇಶ್ ಅವರೇ, ಈರುವ ಸ್ವಾಮಿಗಳ ಪಾದಗಳಿಗೆ ನನ್ನ ನಮನಗಳನ್ನು ಸಲ್ಲಿಸಿದ ಬಂದಿರ್ತಕ್ಕಂಥ ಎಲ್ಲ ನನ್ನ ದೇಶದ ರಕ್ಷಣೆಯಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ನನ್ನ ಸೈನಿಕ ಸಹೋದರ ಸಹೋದರಿಯರೇ, ಜನಪ್ರತಿನಿಧಿಗಳೇ, ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳೇ, ವಿದ್ಯಾಸಂಸ್ಥೆಗಳ ಆಡಳಿತ ಮಂಡಳಿ ಮತ್ತು ವಿವಿಧ ಎಲ್ಲ ಪದಾಧಿಕಾರಿಗಳೇ, ನನ್ನ ಪ್ರೀತಿಯ ಮಕ್ಕಳೇ, ಸ್ವಾಭಿಮಾನದ ಸಂಕೇತವಾಗಿ ಬಂದಿರತಕ್ಕಂಥ ತುಮಕೂರಿನ ಎಲ್ಲ ಭಾರತೀಯ ಪ್ರಜೆಗಳೇ, ಹಿರಿಯರೇ, ತಾಯಂದಿರೇ, ಮಾಧ್ಯಮದ ಸನ್ಮಿತ್ರರೇ, ಎನ್ಸಿಸಿಯಿಂದ ಎಲ್ಲ ಕೇಡರ್ನ, ವಿವಿಧ ಹಂತದ ಎಲ್ಲ ಕೇಡರ್ನ ಪದಾಧಿಕಾರಿಗಳೇ, ಮತ್ತೆ ಎಲ್ಲ ಬಂಧುಗಳೇ, ತಾಯಂದಿರೇ, ಆರ್ಮಿ ಎಲ್ಲರೂ ಬಂದಿದ್ದಾರೆ. ಇದೊಂದು ದೇಶದ ಅಖಂಡತೆ ಮತ್ತು ಸಾರ್ವಭೌಮತೆಗೆ ಹಿಡಿದ ಕೈಗನ್ನಡಿಯಾಗಿದೆ. ಈ ಕೈಗನ್ನಡಿಯಲ್ಲಿ ದೇಶದ ಇತಿಹಾಸವನ್ನ ಮಹಮ್ಮದ್ ಬಿನ್ ತೊಗಲಕ್ನಿಂದ ಹಿಡಿದು ಗಜ್ನಿ ಮಹಮ್ಮದ್ನಿಂದ ಹಿಡಿದು ಅನೇಕ ಘಟನಾವಳಿಗಳನ್ನ ಭಾರತೀಯರು, ಭಾರತ ದೇಶ, ಈ ದೇಶದ ಸಂಸ್ಕಾರ, ಈ ದೇಶ ನಡೆದು ಬಂದ ದಾರಿಯನ್ನ ಪ್ರಾಯಶಃ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಂಡಿದ್ದೀವಿ, ಓದಿದ್ದೇವೆ. ಇಂತಹ ಸಂದರ್ಭದಲ್ಲಿ ಈ ದೇಶದ ರಕ್ಷಣೆಗೆ ನಿಂತಂತವರು, ರಾಷ್ಟ್ರದ ನಮ್ಮನ್ನ ಕಾಯ್ತಾ ಇರ್ತಕ್ಕಂಥ ಸೈನಿಕರು, ಅವರಿಗೆ ನಾವೆಲ್ಲರೂ ಕೂಡ ಒಂದು ಅವರಿಗೆ ಗೌರವವನ್ನು ಸೂಚನೆ ಮಾಡೋಣ. ಪಹಲ್ಗಾಮ್ನಲ್ಲಾದಂತ ಏನೂ ತಪ್ಪು ಮಾಡದೇ ಇದ್ದಂತ 26 ಜನ ಭಾರತೀಯರನ್ನ ಹತ್ಯೆ ಮಾಡಿ ಅವರಿಗೆ ಹೇಳಿ ಕಳಿಸಿ ನಿಮ್ಮ ಮೋದಿ ಅವರಿಗೆ ಹೋಗಿ ಏನು ಅಂತ ಹೇಳ್ತಕ್ಕಂಥ ಉದ್ದೇಶದ ಪರಮಾವಧಿಗೋಸ್ಕರವಾಗಿ ಅವರಿಗೆ ಯಾವ ರೀತಿ ನಾವು ಪುತ್ರವನ್ನ ಕೊಡಬಹುದು ಅನ್ನೋದನ್ನ ರಾಷ್ಟ್ರದ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿಗಳ ನಾಯಕತ್ವದಲ್ಲಿ ದೂರದೃಷ್ಟಿಯಲ್ಲಿ ಅವರ ಅನುಭವವನ್ನು ಹಂಚಿಕೊಂಡು ಇಡೀ 27-28 ನಿಮಿಷದಲ್ಲಿ ಇಡೀ ದೇಶಕ್ಕೆ, ವಿಶ್ವಕ್ಕೆ ಭಾರತದ ಕೈಚಳಕ ಏನು, ಭಾರತೀಯರ ಸಾರ್ವಭೌಮತೆ ಏನು, ಭಾರತೀಯದಲ್ಲಿರ್ತಕ್ಕಂಥ ಒಂದು ದೊಡ್ಡ ಸಂದೇಶ ಏನು ಅನ್ನೋದನ್ನ ರಾಷ್ಟ್ರಕ್ಕೆ ಸಮರ್ಪಣೆ ಮಾಡ್ತಕ್ಕಂಥದಕ್ಕೆ ನಮ್ಮ ರಾಷ್ಟ್ರವನ್ನು ಕಾಯ್ತಕ್ಕಂಥ ನಮ್ಮ ಸೈನಿಕರೇನಿದ್ದಾರೆ ಅವರ ಒಂದು ಒಳ್ಳೆತನಕ್ಕೆ, ಅವರ ಬುದ್ಧಿವಂತಿಕೆಗೆ, ಅವರ ಚಾಕಚಕ್ಯತೆಗೆ ನಾವೆಲ್ಲರೂ ಕೂಡ ಕೋಟಿ ಕೋಟಿ ನಮನಗಳನ್ನು ಸಲ್ಲಿಸೋಣ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ, ಇದರ ನಾಯಕತ್ವ ಯಾವಾಗ ಸರಿ ಇರ್ತದೋ, ನಾಯಕನಾದವನು ಯಥಾ ರಾಜ ತಥಾ ಪ್ರಜೆ ಎನ್ನುವ ಹಾಗೆ ರಾಜ ಸರಿ ಇದ್ರೆ ಜಗ್ಗೇಶ್ ಅವರು ಹೇಳಿದಾಗೆ ಎಲ್ಲವೂ ಕೂಡ ಸರಿ ಹೋಗ್ತದೆ ಅನ್ನೋ ದೃಷ್ಟಿಯಿಂದ ಇವತ್ತು ಮಾಡಿದ್ದಾರೆ. ಒಂದು ಸಂತೋಷ, ನಾವು ಯಾವುದೇ ದೇಶದ ಮೇಲೆ ಯುದ್ಧ ಸಾರಿಲ್ಲ, ಯಾವುದೇ ವ್ಯವಸ್ಥೆಯಲ್ಲಿ ನಾವು ಏನು ಮಾಡಿಲ್ಲ. ಯಾರು ಪಾಕಿಸ್ತಾನದವರು ಉಗ್ರಗಾಮಿ ಸಂಘಟನೆಗಳನ್ನ ತಾವು ಜೀವಂತವಾಗಿ ಉಳಿಸಿ ಅವ್ರು ಏನೆಲ್ಲ ಪೋಷಣೆಯನ್ನು ಮಾಡಿ ಆ ಪೋಷಣೆಯ ಪ್ರತ್ಯುತ್ತರವಾಗಿ ಭಾರತೀಯರನ್ನ ಹತ್ಯೆಗೈದಂತ ಏನು ಜನ ಇದ್ದಾರೆ, 26 ಜನ ಸತ್ತಿದ್ದಕ್ಕೆ 100 ಜನ ಏನು ಉಗ್ರಗಾಮಿಗಳನ್ನ ಕೊಂದಿದ್ದೇವೆ ವಿನ ಎಲ್ಲೂ ಕೂಡ ನಾವು ಪಾಕಿಸ್ತಾನ ಮೇಲಾಗ್ಲಿ ಮತ್ತೊಂದು ಮೇಲಾಗ್ಲಿ ಯುದ್ಧವನ್ನ ನಾವು ಸಾರಿಲ್ಲ. ಆದ್ರೆ ನೀವು ಸಾರಿರ್ತಕ್ಕಂಥ ಪಾಪದ ಕೆಲಸಕ್ಕೆ ಪ್ರಾಯಶಃ ಎಲ್ಲೋ ಒಂದು ಕಡೆ ನಿಮ್ಮ ಪಾಪದ ಕೂಡ ತುಂಬಿದೆ. ದೇಶದ ವ್ಯವಸ್ಥೆಯನ್ನ ಏನಾದ್ರೂ ನೀವು ಬುಡಮೇಲು ಮಾಡಬೇಕು ಅನ್ನುವ ಶಾಂತಿ ಪ್ರಿಯವಾದ ದೇಶ ಭಾರತ. ಈ ದೇಶದ ಮಣ್ಣು ಯಾರಿಗೂ ಕೂಡ ದ್ರೋಹವನ್ನು ಮಾಡಿಲ್ಲ. ಆದ್ರೆ ನಮ್ಮನ್ನೆಲ್ಲ ಇದ್ದು, ನಮ್ಮನ್ನೇ ತಿಂದು, ನಮ್ಮ ಅನ್ನವನ್ನು ತಿಂದು ಎಲ್ಲೋ ಒಂದ್ ಕಡೆ ನಮ್ಮೆಲ್ಲೇ ದ್ರೋಹ ಮಾಡ್ತಕ್ಕಂಥ ಈ ಪಾಪದ ಪಾಕಿಸ್ತಾನಕ್ಕೆ ತಕ್ಕ ಉತ್ತರವನ್ನ ಕೊಟ್ಟಿರ್ತಕ್ಕಂಥ ನಮ್ಮ ಸೈನಿಕರ ಒಂದು ದೂರದೃಷ್ಟಿಯ ಚಿಂತನೆ, ಅವರಲ್ಲಿರ್ತಕ್ಕಂಥ ಧೈರ್ಯ, ಸಾಹಸ, ಇದೆಲ್ಲವನ್ನು ಕೂಡ ಭಾರತೀಯರಾಗಿ ನಾವೆಲ್ಲ ಕೂಡ ಮೆಚ್ಕೊಳ್ತಾ ಇದ್ದೀವಿ. ಇದು ಕೇವಲ ಭಾರತೀಯ ಜನತಾ ಪಕ್ಷದ ಕಾರ್ಯಕ್ರಮ ಅಲ್ಲ. ಬಿಜೆಪಿ ಮತ್ತೊಂದು ಮುಗ್ದೊಂದು ಅನ್ನೋದಕ್ಕಿಂತ ಹೆಚ್ಚಾಗಿ ಮೊದಲು ದೇಶ ಇದ್ರೆ ನಾವು, ದೇಶವನ್ನ ಇಲ್ಲ ಅಂದ್ರೆ ಯಾರು